ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾನು ಕುಮಾರವ್ಯಾಸ ಬರೆದಂತಹ ಕೃಷ್ಣ ಸಂಧಾನ ಅನ್ನುವಂತಹ ಕಾವ್ಯಭಾಗದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಮೊದಲಿಗೆ ನಾವು ಕುಮಾರವ್ಯಾಸ ಯಾರು ಅನ್ನುವಂಥದ್ದು ನೋಡೋಣ. ಕುಮಾರವ್ಯಾಸ ನಡುಗನ್ನಡದ ಕವಿಗಳಲ್ಲಿ ಒಬ್ಬನಾಗಿರುವಂತಹ ಈ ಕುಮಾರವ್ಯಾಸ ಗದುಗಿನ ಸಮೀಪದ ಕೋಳಿವಾಡದಲ್ಲಿ ಕ್ರಿಸ್ತಶಕ ಸುಮಾರು 1400ರಲ್ಲಿ ಜನಿಸಿರಬಹುದು ಎಂದು ಕವಿ ಚರಿತ್ರೆಕಾರರು ಹೇಳ್ತಾರೆ. ಕುಮಾರವ್ಯಾಸನ ಬಗ್ಗೆ ಸಂಶೋಧನೆಯನ್ನು ನಡೆಸಿದಂತಹ ಎ.ವಿ. ಪ್ರಸನ್ನ ಇವರು ಕೋಳಿವಾಡದಲ್ಲಿರುವಂತಹ ಆತನ ವಂಶಸ್ಥರ ಮನೆಗೂ ಕೂಡ ಭೇಟಿ ನೀಡಿ ಸಾಕಷ್ಟು ವಿವರಗಳನ್ನು ಮಾಹಿತಿಯನ್ನು ಕಲೆ ಹಾಕಿದ್ದಾರಂತೆ. ಹಾಗೆ ಕುಮಾರವ್ಯಾಸನ ಪೂರ್ವಿಕರಾದಂತಹ ಚಿನ್ನದ ಕೈ ಮಾಧವರಸಯ್ಯನು ಹಿರೇಹಂದಿಗೋಳ ಗ್ರಾಮದವನಾಗಿದ್ದು ಕೋಳಿವಾಡ ಗ್ರಾಮವನ್ನು ಕ್ರಯಕ್ಕೆ ಪಡೆದು ಅಲ್ಲಿ ನೆಲೆಸಿದ್ದನು. ಅವರ ಮನೆತನದವರು ಅದ್ವೈತಿಗಳಾಗಿದ್ದು ಹರಿಹರನಲ್ಲಿ ಭೇದವನ್ನು ಎಣಿಸದವರು. ಈ ಪೂರ್ವಿಕರಲ್ಲಿ 4ನೇ ತಲೆಮಾರಿನವನೇ ಕುಮಾರವ್ಯಾಸ ಅಂತ ಅವರು ಅಭಿಪ್ರಾಯವನ್ನು ಪಡ್ತಾರೆ. ಕುಮಾರವ್ಯಾಸನ ನಿಜ ನಾಮಧೇಯ ಅಂದರೆ ಪೂರ್ವದ ಹೆಸರು, ಅವರ ಪೂರ್ಣ ಹೆಸರು ನಾರಣಪ್ಪ ಅಂತ. ಈತನ ಗದುಗಿನ ನಾರಣಪ್ಪ ಅಂತಲೂ ಕುಮಾರವ್ಯಾಸನನ್ನೇ ಕರೆಯುವಂಥದ್ದು. ಗದುಗಿನ ವೀರನಾರಾಯಣ ಈತನ ಆರಾಧ್ಯ ದೈವ. ಗದುಗಿನ ವೀರನಾರಾಯಣನ ಸನ್ನಿಧಿಯಲ್ಲಿ ಒದ್ದೆ ಬಟ್ಟೆಯನ್ನು ಉಟ್ಟುಕೊಂಡು ಕಾವ್ಯವನ್ನು ಬರೆಯಲು ತೊಡಗುತ್ತಿದ್ದಂತಹ ಈತನಲ್ಲಿ ಅದು ಆ ಒದ್ದೆ ಬಟ್ಟೆ ಆರುವಲ್ಲಿಯವರೆಗೆ ಅಂದರೆ ಒಣಗುವವರೆಗೆ ಸ್ಫೂರ್ತಿ ಇರ್ತಾ ಇತ್ತಂತೆ. ಮತ್ತೆ ಬರವಣಿಗೆಯ ಸ್ಫೂರ್ತಿಗಾಗಿ ಸಮೀಪದ ಕಲ್ಯಾಣಿಯಲ್ಲಿ ಮಿಂದು, ಕಲ್ಯಾಣಿ ಅಂದರೆ ಸರೋವರ, ಆ ಸರೋವರದಲ್ಲಿ ಆ ಕೆರೆಯಲ್ಲಿ ಮಿಂದು ಅದೇ ಜಾಗದಲ್ಲಿ ಬಂದು ಮತ್ತೆ ಬರವಣಿಗೆಯನ್ನು ಶುರು ಮಾಡ್ತಾ ಇದ್ದಂತೆ. ಗದುಗಿನ ವೀರನಾರಾಯಣ ದೇಗುಲದಲ್ಲಿ ಈಗಲೂ ಕೂಡ ಕುಮಾರವ್ಯಾಸ ಸ್ತಂಭವಿದ್ದು ಅದುವೇ ಆತ ಕಾವ್ಯ ರಚಿಸಲು ಕುಳಿತುಕೊಳ್ಳುತ್ತಿದ್ದಂತಹ ಸ್ಥಳ ಅಂತ ಗುರುತಿಸಲಾಗಿದೆ. ವೀರನಾರಾಯಣನೇ ಕವಿ ಲಿಪಿಕಾರ ಕುಮಾರವ್ಯಾಸ ಎಂಬುದಾಗಿ ತನ್ನ ಕಾವ್ಯದಲ್ಲೇ ಕವಿ ಹೇಳಿಕೊಂಡಿದ್ದಾನೆ. ಮಹಾಭಾರತವನ್ನು ಸಂಸ್ಕೃತದಲ್ಲಿ ಬರೆದವನು ವೇದವ್ಯಾಸ, ಕನ್ನಡದಲ್ಲಿ ಬರೆದವರು ಕುಮಾರವ್ಯಾಸ. ಇವರಿಬ್ಬರ ಅಂತರವನ್ನು ನೀವು ವ್ಯತ್ಯಾಸವನ್ನು ನೋಡ್ಕೊಳ್ಳಿ ಸರಿಯಾಗಿ. ಅದಕ್ಕೆಂದೇ ಇವನಿಗೆ ಕುಮಾರವ್ಯಾಸ, ಹಾಗೆಯೇ ಈ ಕುಮಾರವ್ಯಾಸ ಅನ್ನುವಂಥ ಹೆಸರನ್ನು ತಾನು ಯಾಕೆ ಇಟ್ಕೊಂಡೆ ಅನ್ನೋದನ್ನು ಅವರು ಹೇಳ್ತಾರೆ. ಇನ್ನು ಕುಮಾರವ್ಯಾಸ ಬರೆದಂಥ ಕೃತಿಗಳು 2. ಮೊದಲನೆಯದು ಭಾಮಿನಿ ಷಟ್ಪದಿಯಲ್ಲಿರುವಂಥ ಕರ್ನಾಟಕ ಭಾರತ ಕಥಾಮಂಜರಿ, ಇನ್ನೊಂದು ಐರಾವತ. ಅವನ ಕೃತಿಗಳಲ್ಲಿ ಮೊದಲನೆಯದು ಅಂದರೆ ಕರ್ನಾಟಕ ಭಾರತ ಕಥಾಮಂಜರಿ ಬಹಳಷ್ಟು ಜನಪ್ರಿಯಗೊಂಡಿದೆ. ಕುಮಾರವ್ಯಾಸ ಕಲಿಯದವರ ಕಾಮಧೇನು ಎನ್ನುವಂಥ ಮಾತು ಕೂಡ ಪ್ರಸಿದ್ಧವಾಗಿದೆ. ಅವರ ಕಾವ್ಯವನ್ನು ಬಹಳ ಹಿಂದಿನಿಂದಲೂ ಮನೆ ಹಾಗೆ ದೇವಾಲಯಗಳಲ್ಲಿ ವಾಚನ ಮಾಡುವಂಥ ಪರಂಪರೆಯೂ ಕೂಡ ಬೆಳೆದು ಬಂದಿತ್ತು ಅಂತ ಹೇಳ್ತಾರೆ. ಈ ಒಂದು ಕಾವ್ಯಕ್ಕೆ ಕುಮಾರವ್ಯಾಸ ಭಾರತ, ಗದುಗಿನ ಭಾರತ ಎಂಬೆಲ್ಲ ಹೆಸರುಗಳಿಂದ ಈತನ ಕರ್ನಾಟಕ ಭಾರತ ಕಥಾಮಂಜರಿಯು ಪ್ರಸಿದ್ಧವಾಗಿದೆ. ಹಲಗೆ ಬಳಪವ ಪಿಡಿಯದ ಪದವಿಟ್ಟಳು ಪದ ಅಗ್ಗಳಿಕೆಯನ್ನು ಹೊಂದಿರುವ ಈ ಕುಮಾರವ್ಯಾಸ ಕರ್ನಾಟಕ ಭಾರತದ ಕಥಾಮಂಜರಿಯ ಕುಮಾರವ್ಯಾಸ ಬರೆದಂತಹ ಈ ಕರ್ನಾಟಕ ಭಾರತ ಕಥಾಮಂಜರಿಯು ದಶಪರ್ವವನ್ನು ಒಳಗೊಂಡಿದೆ. 10 ಪರ್ವಗಳನ್ನು ಒಳಗೊಂಡಿರುವಂಥ ಒಂದು ಬೃಹತ್ ಕಾವ್ಯ. ಅವು ಆದಿ, ಸಭಾ, ಅರಣ್ಯ, ವಿರಾಟ, ಉದ್ಯೋಗ, ಭೀಷ್ಮ, ದ್ರೋಣ, ಕರ್ಣ, ಶಲ್ಯ, ಗದಾ ಪರ್ವ, ಅನಂತರದ 8 ಪರ್ವಗಳನ್ನು ಕೃಷ್ಣದೇವರಾಯನ ಆಸ್ಥಾನ ಕವಿ ತಿಮ್ಮಣ್ಣ ಎಂಬವನು ಬರೆದಿದ್ದಾನೆ. ಕುಮಾರವ್ಯಾಸನು ಭಾರತವನ್ನು ಕೃಷ್ಣ ಕಥೆಯನ್ನಾಗಿ ಮಾರ್ಪಡಿಸುವಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಹಿಸಿದ್ದಾನೆ. ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎನ್ನುವುದು ಈತನಿಗೆ ಇರುವಂತಹ ಬಿರುದಾಗಿದೆ. ಇನ್ನು ಈ ಒಂದು ಕಾವ್ಯ ಭಾಗದ ಆಶಯವನ್ನು ನೋಡಿಕೊಳ್ಳಿ ವಿದ್ಯಾರ್ಥಿಗಳೇ. ಈ ಕಾವ್ಯ ಭಾಗವನ್ನು ಕುಮಾರವ್ಯಾಸನ ಉದ್ಯೋಗ ಪರ್ವ ಅನ್ನುವಂಥ ಈ ಪರ್ವದಿಂದ ಆಯ್ದುಕೊಳ್ಳಲಾಗಿದೆ. ಇದರ ಕಥೆ ಹೀಗಿದೆ. ಜೂಜಾಟದಲ್ಲಿ ಸೋತಂತಹ ಪಾಂಡವರು ಕರಾರಿನಂತೆ 12 ವರ್ಷ ವನವಾಸ ಮತ್ತು 1 ವರ್ಷ ಅಜ್ಞಾತವಾಸವನ್ನು ಅನುಭವಿಸಿ ಹಿಂತಿರುಗಿದ ಮೇಲೆ ತಮಗೆ ಬರಬೇಕಾದಂಥ ರಾಜ್ಯದ ಭಾಗವನ್ನು ದುರ್ಯೋಧನನಿಂದ ಪಡೆದುಕೊಳ್ಳಲು ನಿಶ್ಚಯಿಸುತ್ತಾರೆ. ಅದಕ್ಕಾಗಿ ದುರ್ಯೋಧನನಲ್ಲಿಗೆ ರಾಯಭಾರಿಯಾಗಿ ಅಂದರೆ ಸಂಧಾನಕ್ಕಾಗಿ, ರಾಜಿಗಾಗಿ ಕೃಷ್ಣನನ್ನು ಕಳುಹಿಸಿಕೊಡುತ್ತಾನೆ ಯಾರು? ಯುಧಿಷ್ಠಿರ, ಧರ್ಮರಾಯ.
ಪಾಂಡವರಿಗಾಗಿ 5 ಊರುಗಳನ್ನು ಕೊಡುವಂತೆ ಕೃಷ್ಣ ಬೇಡಿಕೆ ಇಡ್ತಾನೆ. ಆದರೆ ಹಠಮಾರಿ ದುರ್ಯೋಧನನು ಅದಕ್ಕೆ ಒಪ್ಪುವುದಿಲ್ಲ. ಸೂಜಿಯ ಮೊನೆ ಊರುವಷ್ಟು ಕೂಡ ಜಾಗವನ್ನು ತಾನು ಕೊಡುವುದಿಲ್ಲ ಅಂತ ಹೇಳಿ ಕೃಷ್ಣನ ಆ ಸಂಧಾನವನ್ನು ಮುರಿಯುತ್ತಾನೆ, ತಿರಸ್ಕರಿಸ್ತಾನೆ. ಸಾಮವೆಂಬುದು ರಾಜನೀತಿಗೆ ತಾ ಮನೋಹರ ರೂಪು ಬದುಕುವ ಭೂಮಿ ಪಾಲರ ವಿನುತ ವಿಭವಕ್ಕೆ ಮೂಲ ಬೀಜವಿದು ಎನ್ನುವ ಕೃಷ್ಣ ಸಾಮ ತಪ್ಪಿದ ಮೇಲೆ ಕೊನೆಯ ಅಸ್ತ್ರವಾಗಿ ದಂಡನೆ ಅಥವಾ ಯುದ್ಧ ಎಂಬ ಸೂಚನೆಯನ್ನು ಕೂಡ ಕೊಡುತ್ತಾನೆ. ಕೃಷ್ಣನ ಶಾಂತಿ ಸಂಧಾನವು ವಿಫಲವಾದಾಗ ಸಂಗ್ರಾಮ ಅಂದರೆ ಯುದ್ಧ ಅನಿವಾರ್ಯವಾಗ್ತದೆ. ಆಸ್ಥಾನಕ್ಕೆ ಶಾಂತಿಯನ್ನು ಬಯಸಿ ರಾಯಭಾರಿಯಾಗಿ ಬಂದ ಕೃಷ್ಣನನ್ನು ಅವಮಾನಿಸುವಂತಹ ದುರ್ಯೋಧನನ ವಿಶ್ವಾಸಘಾತಕತನವನ್ನು ನಾವು ಈ ಭಾಗದಲ್ಲಿ ಕಾಣಬಹುದು. ಇದು ಈಗಲೂ ಕೂಡ ಅಂದರೆ ಈಗ ಪ್ರಸ್ತುತ ಸನ್ನಿವೇಶದಲ್ಲಿಯೂ ಕೂಡ ಮುಂದುವರಿತಾ ಇದೆ. ಅಂದರೆ ನಮ್ಮ ನೆರೆಯ ರಾಷ್ಟ್ರಗಳ ಪ್ರಚಲಿತ ವೈಖರಿಗೆ ಪ್ರತಿಮೆಯಾಗ್ತದೆ ಅನ್ನುವಂಥದ್ದು. ಶಾಂತಿ ಮಂತ್ರ ಪಠಿಸುವಂತಹ ನಮ್ಮ ಯೋಧರ ಮೇಲೆ ದುರಾಕ್ರಮಣ ಮಾಡುವಂತಹ ಪ್ರವೃತ್ತಿ ಹೆಚ್ಚುತ್ತಿರುವ ಸಂದರ್ಭದ ಅಂದರೆ ದುರ್ಯೋಧನನ ಮನಸ್ಸುಗಳು ಈಗಲೂ ಕೂಡ ಇವೆ. ಇವು ಪ್ರಸ್ತುತ ವಿದ್ಯಮಾನಕ್ಕೆ ಈ ಸನ್ನಿವೇಶ ಹಿಡಿದಂತಹ ಕೈಗನ್ನಡಿಯಾಗಿದೆ. ಯುದ್ಧ ಮತ್ತು ಶಾಂತಿ ಇವುಗಳ ಮುಖಾಮುಖಿಯಲ್ಲಿ ಯಾವುದನ್ನು ಆಯ್ದುಕೊಂಡರೆ ಮಾನವ ಕುಲಕ್ಕೆ ಒಳಿತು ಎಂಬುದನ್ನು ಚಿಂತನೆಗೆ ಹಚ್ಚುವ ಕಾವ್ಯ ಭಾಗವಾಗಿಯೂ ಕೂಡ ಇಲ್ಲಿ ನಾವು ನೋಡಬಹುದು, ಈ ಸಂದರ್ಭದಲ್ಲಿ ನೋಡಬಹುದು. ಹಾಗೆಯೇ ಈ ತಂಡಗಳು ಅಂದರೆ ಎರಡೂ ಪಕ್ಷಗಳು ಅಥವಾ ಎರಡು ರಾಷ್ಟ್ರಗಳು ಒಪ್ಪಿದರಷ್ಟೇ ಶಾಂತಿ ಸಾಧ್ಯ ಎನ್ನುವುದನ್ನು ಕೂಡ ನಾವು ಈ ಕಾವ್ಯ ಭಾಗದಲ್ಲಿ ನೋಡಬಹುದು. ಮೊದಲಿಗೆ ನಾವು ಮೊದಲ ಪ್ರಶ್ನೆಯನ್ನು ನೋಡುವ. ಈಗ ನಾವು 8 ಅಂಕದ ಪ್ರಶ್ನೆಯನ್ನು ಗಮನಿಸ್ತಾ ಹೋಗೋಣ. ಇಲ್ಲಿ 2 ಪ್ರಶ್ನೆಗಳಿವೆ, 8 ಅಂಕದ 2 ಪ್ರಶ್ನೆಗಳಿವೆ. ಯಾವ ಪ್ರಶ್ನೆ ಬಂದರೂ ಕೂಡ ಉತ್ತರವನ್ನು ಈ ರೀತಿ ನಾನು ಮುಂದೆ ಹೇಳ್ತೇನೆ ನೋಡಿ, ಅದೇ ರೀತಿಯಲ್ಲಿ ಬರೆಯಿರಿ. ಮೊದಲ ಪ್ರಶ್ನೆ, ಕೃಷ್ಣ ಸಂಧಾನದ ಸನ್ನಿವೇಶವು ಕುಮಾರವ್ಯಾಸನಲ್ಲಿ ಹೇಗೆ ಮೂಡಿ ಬಂದಿದೆ ಚರ್ಚಿಸಿರಿ. ಅಥವಾ ಎರಡನೇ ಪ್ರಶ್ನೆ, ಶಾಂತಿ ಸಂಧಾನಕ್ಕೆ ಹೊರಟ ಕೃಷ್ಣನನ್ನು ದುರ್ಯೋಧನನು ಯಾವ ರೀತಿಯಿಂದ ನಡೆಸಿಕೊಂಡನು ವಿವರಿಸಿರಿ. 12 ವರ್ಷ ವನವಾಸ ಮತ್ತು 1 ವರ್ಷದ ಅಜ್ಞಾತವಾಸಗಳನ್ನು ಮುಗಿಸಿದಂತಹ ಉತ್ತರ ಈ ರೀತಿ ಇದೆ. 12 ವರ್ಷ ವನವಾಸ ಮತ್ತು 1 ವರ್ಷದ ಅಜ್ಞಾತವಾಸವನ್ನು ಮುಗಿಸಿದಂತಹ ಪಾಂಡವರು ಸಂಧಿ ಕಾರ್ಯಕ್ಕಾಗಿ ಶ್ರೀಕೃಷ್ಣನನ್ನು ದುರ್ಯೋಧನನ ಆಸ್ಥಾನಕ್ಕೆ ಕಳಿಸುತ್ತಾರೆ. ಸಂಧಿ ಕಾರ್ಯದ ನಿಮಿತ್ತ, ಸಂಧಾನದ ನಿಮಿತ್ತ ದುರ್ಯೋಧನನ ಆಸ್ಥಾನಕ್ಕೆ ಬಂದಂತಹ ಕೃಷ್ಣನು ಪಾಂಡವರ ಕುರಿತಾಗಿ ಸಂಧಿ ಪ್ರಸ್ತಾಪವನ್ನು ಕುರಿತಾಗಿ ಮಾತನ್ನು ಆರಂಭಿಸುತ್ತಾನೆ. ದುರ್ಯೋಧನ, ಪಾಂಡವರ ವನವಾಸ ಅಜ್ಞಾತವಾಸಗಳ ಅವಧಿ ಮುಗಿಯಿತು. ಇನ್ನು ಅವರೊಂದಿಗೆ ನೀನು ಕೂಡಿ ಬದುಕುವುದು ನಿನ್ನದು ಒಳ್ಳೆಯ ಗುಣ. ಆದ್ದರಿಂದ ಅವರಿಗೆ ಬರಬೇಕಾದಂತಹ ಅರ್ಧ ರಾಜ್ಯವನ್ನು ಕೊಡು. ನಮ್ಮ ಮಾತಿನಂತೆ ಸಂಧಿಯನ್ನು ಮಾಡು. ನಮ್ಮ ಸವಿ ಮಾತು ಅಂದರೆ ಹಿತವಚನಗಳಿಗೆ ನೀನು ಕೊಂಕು ಮಾತನಾಡಬೇಡ. ಚಾಡಿಕೋರರಿಗೆ ಮನಸ್ಸನ್ನು ಕೊಡಬೇಡ. ಹಿಸುಣರನ್ನು ನಂಬಬೇಡ. ಸುಳ್ಳು ಹೇಳುವವರನ್ನು ನೀನು ನಂಬಬೇಡ. ಅವರ ಮಾತಿಗೆ ನೀನು ಬೆಲೆ ಕೊಡಬೇಡ. ಪಾಂಡವರಿಗೆ ಇಂದ್ರಪ್ರಸ್ಥದಲ್ಲಿ ಇರುವಂತಹ ಕುಶ, ವೃಕ್ಷ, ವಾಸಂತಿ, ಕುಳ, ವಾರಣಾವತ ಈ 5 ಊರುಗಳನ್ನು ಕೊಟ್ಟು ನೀನು ಪಾಂಡವ ಪ್ರತಿಷ್ಠಾಚಾರ್ಯ ಎನ್ನುವಂಥ ಬಿರುದನ್ನು ಧರಿಸಿದರೆ ಈ ಲೋಕದಲ್ಲಿ ನಿನಗೆ ಸರಿ ಸಮಾನರಾದವರು ಯಾರೂ ಇಲ್ಲ. ನನ್ನ ಈ ನುಡಿಗಳು ನಾನು ಹೇಳುತ್ತಿರುವಂತಹ ನುಡಿಗಳು ನಿನ್ನ ಕಿವಿಗೆ ಕರ್ಕಶವಾಗಿ ಕೇಳಬಹುದು. ಆದರೆ ಇದರಿಂದ ಕೊನೆಗೆ ನಿನಗೆ ಒಳ್ಳೆಯದೇ ಆಗುತ್ತದೆ. ಧರ್ಮರಾಯ ನಿನ್ನ ಪರವಾಗಿಯೇ ಇದ್ದಾನೆ. ಅವನು ಬಹಳಷ್ಟು ಒಳ್ಳೆಯವನು. ಅರ್ಜುನನಿಗೆ ನಿನ್ನಲ್ಲಿ ಪ್ರೀತಿ ಮಮತೆ ಹೆಚ್ಚು. ನಿನ್ನ ಬಗೆಗೆ ಭೀಮನ ಹಿಂದೆ ಆತ ಏನು ಹೇಳಿದ್ನೋ ಆ ಹೀನ ನುಡಿ ನಾಶವಾಗಿದೆ, ಅದು ಅಳಿದಿದೆ. ನಕುಲನಿಗೆ ನಿನ್ನಲ್ಲಿ 2 ಮಾತಿಲ್ಲ. ಪಾಂಡವರು ನಿನ್ನ ವಚನವನ್ನು, ನೀನು ಹೇಳುವಂತಹ ಮಾತನ್ನು ಆಲಿಸಲು ಮತ್ತು ಪಾಲಿಸಲು ಕಾತರರಾಗಿದ್ದಾರೆ. ಭ್ರಮೆಯನ್ನು ಮಾಡದಿರು. ನೀನು ಸೋದರರನ್ನು ಸಲಹು. ಈ ರೀತಿಯಾಗಿ ಕೃಷ್ಣನು ದುರ್ಯೋಧನನ ಬಳಿ ಹೇಳುತ್ತಾನೆ. ಆದರೆ ಕೃಷ್ಣ ಹಾಗೆ ಭೀಷ್ಮಾಚಾರ್ಯರು ಹೇಳಿದಂತಹ ಈ ಸಂಧಿ ಮಾತು ದುರ್ಯೋಧನ ಒಪ್ಪುವುದಿಲ್ಲ. ದುರ್ಯೋಧನನು
ಭೀಷ್ಮಾಚಾರ್ಯರನ್ನು ಕುರಿತು ಈ ರೀತಿ ಹೇಳುತ್ತಾನೆ. ಕರೆದು 3 ಅಡಿ ಭೂಮಿಯನ್ನು ದಾನ ಮಾಡಿದ ಬಲಿಚಕ್ರವರ್ತಿಯನ್ನೇ ನಿಮ್ಮ ಈ ಕೃಷ್ಣ ಭೂಮಿಯ ತಳಕ್ಕೆ ತುಳಿದ. ಇನ್ನು ನೀವು ಹೇಳಿದಂತೆ ಪಾಂಡವರಿಗೆ 5 ಊರುಗಳನ್ನು ಕೊಟ್ಟೆನಾದರೆ ನನಗೆ ಯಾವ ವಿಧಿ ಇದೆಯೋ ಎಂದು ಹೇಳಿದ ನಂತರ ಕೃಷ್ಣನನ್ನು ಕುರಿತು ಈ ರೀತಿ ಹೇಳುತ್ತಾನೆ. ಕೃಷ್ಣ, ಮಹಾಪುರುಷನಿದ್ದಿ ನೀನಿನ್ನು ಬಂದ ದಾರಿಗೆ ಹೊರಟು ಹೋಗು. ಅರ್ಧ ರಾಜ್ಯವನ್ನು ಕೊಡುವುದು ಒತ್ತಟ್ಟಿಗಿರಲಿ. ನೀನು ಈ ಮೊದಲು ಹೇಳಿದಂತೆ 5 ಊರನ್ನೂ ಸಹಿತ ಕೊಡುವುದಿಲ್ಲ. ರಾಜ್ಯವನ್ನು ಭಾಗ ಮಾಡಿ ಕೊಟ್ಟೆನಾದರೆ ನಿನ್ನಾಣೆ. ಅಷ್ಟೇ ಏಕೆ, 5 ಮೊನೆಯಷ್ಟು ಭೂಮಿಯನ್ನು ಕೊಟ್ಟೆನಾದರೆ ನಾನು ದುರ್ಯೋಧನನಲ್ಲ. ಹೋಗು, ಯುದ್ಧಕ್ಕೆ ಆ ಪಾಂಡವರನ್ನು ಕರೆದುಕೊಂಡು ಬಾ. ಹಗೆಯ ಸಂಧಿಯ ನೆವದಲ್ಲಿ ನನ್ನ ಮನಸ್ಸನ್ನು ಅರಿಯಲು ಬಂದೆ. ಯಾದವರ ಹೀನತನ ನನ್ನಲ್ಲಿ ಸಲ್ಲದು. ಸಾಕು, ನುಡಿಯದಿರು, ಯುದ್ಧಕ್ಕೆ ಬಾ. ನಡೆ, ನೀನು ಹುಬ್ಬು ಅಗಲ ಮಾಡುವ ಮಂತ್ರ ಸಾಕು ಇನ್ನು ಎಂದು ತನ್ನ ಸ್ಪಷ್ಟ ನಿರ್ಧಾರವನ್ನು ತಿಳಿಸುತ್ತಾನೆ. ಅಂದರೆ ತಾನು ಸಂಧಿಗೆ ಒಪ್ಪುವುದಿಲ್ಲ ಅನ್ನುವಂಥ ಮಾತನ್ನು ಶ್ರೀಕೃಷ್ಣನಿಗೆ ದುರ್ಯೋಧನ ಹೇಳುತ್ತಾನೆ. ಅಷ್ಟೇ ಅಲ್ಲ, ಪುನಃ ಈ ರೀತಿ ಹೇಳ್ತಾನೆ. ಅದು ಕೂಡ ದುರ್ಯೋಧನನು ಕೃಷ್ಣನನ್ನು ಬಂಧಿಸುವ ವಿಚಾರವನ್ನು ಕೂಡ ಮಾಡುತ್ತಾನೆ. ಆಗ ದುರ್ಯೋಧನನಿಗೆ ಈ ಹದನವನ್ನು ತಿಳಿದಂತಹ ಭೀಷ್ಮ ದುರ್ಯೋಧನನಿಗೆ ಸ್ವಲ್ಪ ತಿಳಿ ಹೇಳಲು ಧೃತರಾಷ್ಟ್ರನಿಗೆ ಹೇಳುತ್ತಾನೆ. ಆಗ ಧೃತರಾಷ್ಟ್ರ ದುರ್ಯೋಧನನ ಕುರಿತು ಈ ರೀತಿ ಹೇಳುತ್ತಾನೆ. ಮಗನೇ, ಕೃಷ್ಣರಾಯನನ್ನು ಕೆರಳಿಸುವುದೇ? ಯಾದವರು ನಮಗೆ ಬೇರೆಯವರೇ? ವಾಸುದೇವನಿಗೆ ನಮ್ಮಲ್ಲಿ ಭೇದವೇ? ನಿನಗೆ ಈ ಹೀನತನ ಬೇಡ. ನೀಚರ ಗುಂಪಿನೊಡನೆ ಆಡಿದರೆ ನರಕ ತಪ್ಪದು ಎಂದು ತಿಳಿಸಿ ಹೇಳುತ್ತಾನೆ. ಆಗ ಕೃಷ್ಣ ಪಕ್ಷಪಾತಿಯಾದ ವಿದುರನೂ ಕೂಡ ಧೃತರಾಷ್ಟ್ರ, ನೊರಜು ಹೊಕ್ಕರೆ ಸಾಗರದ ನೀರನ್ನು ಕದಡಬಲ್ಲುದೆ. ನೊರಜು ಅಂದರೆ ಸಣ್ಣ ಕಲ್ಲು. ನೊಣ ಎರಗಿದರೆ ಕುಲಪರ್ವತ ಅಲ್ಲಾಡಬಹುದೇ? ಕೊಬ್ಬಿದ ನೀರ ಹಾವಿನ ಮರಿಗೆ ಗರುಡ ಅಂಜುವುದೇ? ಕೃಷ್ಣ ಇಲ್ಲಿಂದ ತೆರಳಲು ನಿನ್ನ ದುರುಳ ಮಕ್ಕಳಿಗೆ ಅಂಜುವನೆ ಎನ್ನುತ್ತಾನೆ. ವಿದುರ ಹೀಗೆ ನುಡಿಯುತ್ತಿದ್ದಂತೆಯೇ ಮೈಮುರಿದೆದ್ದು ನಿಂತ ಕೃಷ್ಣನ ಅಂಗದಿಂದ ಮಿಂಚಿನ ಕಾಂತಿ ಹುರಿಗೊಂಡಂತೆ ಸೂರ್ಯ ಕಿರಣಗಳು ಉದುರುತ್ತವೆ. ಕೃಷ್ಣನ ಘನತೇಜದಲ್ಲಿ ದುರ್ಯೋಧನನ ಮಹಾಸಭೆಯಲ್ಲಿ ತನ್ನ ವಿಶ್ವರೂಪವನ್ನು ತೋರಿಸುತ್ತಾನೆ. ಕೃಷ್ಣ ಒಳಗೆ ಹೊಳೆದರೆ ಹೊರಗೆ ಪ್ರಜ್ವಲಿಸುತ್ತಾನೆ. ತಾನಲ್ಲದೆ ಮತ್ತೊಬ್ಬ ಅನ್ಯರಿಲ್ಲ ಎಂಬಂತೆ ತನ್ನನ್ನು ತೋರುತ್ತಾನೆ. ಕೃಷ್ಣನನ್ನು ಒಳಗೆಯೇ ಬಿಗಿಯಬೇಕೋ ಹೊರಗೆ ಸಿಲುಕಿಸಬೇಕೋ ಎಂಬುದು ತಿಳಿಯದಾಗಿ ಹಲಬಗೆಯ ಕೃಷ್ಣರಲ್ಲಿ ಯಾರನ್ನು ಕಟ್ಟಲಿ ಎಂದು ದುಶ್ಯಾಸನನಿಗೆ ತಿಳಿಯದಾಗುತ್ತದೆ. ನಂತರ ಕೃಷ್ಣ ಸಂಧಿ ಮುರಿದು ಯುದ್ಧ ನಿರ್ಣಯವಾದ ಸಂಗತಿಯನ್ನು ದುರ್ಯೋಧನನಿಗೆ ತಿಳಿಸುವಂತೆ ಭೀಷ್ಮಾದಿಗಳಿಗೆ ಹೇಳಿ ಆತ ಅಲ್ಲಿಂದ ಬೀಳ್ಕೊಳ್ಳುತ್ತಾನೆ, ಅಂದರೆ ಅಲ್ಲಿಂದ ಹೊರಟು ಹೋಗುತ್ತಾನೆ. ಈಗ ನಾವು 6 ಅಂಕದ ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗೋಣ. ಕೃಷ್ಣನನ್ನು ಅವಮಾನಿಸುವ ದುರ್ಯೋಧನನ ಕಾರ್ಯವೈಖರಿ ಹಾಗೂ ಅದನ್ನು ಆಕ್ಷೇಪಿಸುವ ಹಿರಿಯರ ಮಾನವೀಯ ಗುಣಗಳನ್ನು ಕುರಿತು ಚರ್ಚಿಸಿರಿ. ಉತ್ತರ ನೋಡಿ. ಸಂಧಿಗೆ ಒಪ್ಪುವುದಿಲ್ಲ ಎಂಬ ತನ್ನ ಸ್ಪಷ್ಟ ನಿರ್ಧಾರವನ್ನು ಕೃಷ್ಣನಿಗೆ ತಿಳಿಸಿದಂಥ ದುರ್ಯೋಧನನು ನಂತರ ಆಗ ಶ್ರೀಕೃಷ್ಣನನ್ನು ಬಂಧಿಸಲು ಒಳಸಂಚು ಮಾಡುತ್ತಾನೆ. ಆಗ ಇದು ವಿದುರ ಮತ್ತು ಭೀಷ್ಮಾಚಾರ್ಯರಿಗೆ ತಿಳಿಯುತ್ತದೆ. ಆಗ ಭೀಷ್ಮನು ಧೃತರಾಷ್ಟ್ರನಿಗೆ ದುರ್ಯೋಧನನ ಈ ಒಂದು ಇದನ್ನು ಅವನು ಕೃಷ್ಣನನ್ನು ಬಂಧಿಸ್ತಾ ಇದ್ದಾನೆ ಅನ್ನುವಂತಹ ಮಾತನ್ನು ಹೇಳುತ್ತಾನೆ. ಆಗ ಧೃತರಾಷ್ಟ್ರನು ದುರ್ಯೋಧನನ ಕುರಿತು, ಮಗನೇ, ಕೃಷ್ಣರಾಯನನ್ನು ಕೆರಳಿಸದಿರು. ಯಾದವರು ನಮಗೆ ಬೇರೆಯವರಲ್ಲ. ವಾಸುದೇವನಿಗೆ ನಮ್ಮಲ್ಲಿ ಭೇದವಿಲ್ಲ. ನಿನಗೆ ಈ ಹೀನತನ ಬೇಡ. ನೀಚರ ಗುಂಪಿನೊಡನೆ ಆಡಿದರೆ ನರಕ ತಪ್ಪುವುದಿಲ್ಲ ಎಂದು ತಿಳಿಸಿ ಹೇಳುತ್ತಾನೆ. ವಿದುರನೂ ಕೂಡ ಆತನಿಗೆ, ಧೃತರಾಷ್ಟ್ರ, ನೊರಜು ಹೊಕ್ಕರೆ ಸಾಗರದ ನೀರನ್ನು ಕದಡಬಲ್ಲುದೆ? ನೊಣ ಎರಗಿದರೆ ಕುಲಪರ್ವತ ಅಲ್ಲಾಡಬಹುದೇ? ಕೊಬ್ಬಿದ ನೀರ ಹಾವಿಗೆ ಮರಿ ಗರುಡ ಅಂಜುವುದೇ? ನೀರ ಹಾವಿನ ಮರಿಗೆ ಗರುಡ ಅಂಜುವನೆ? ಕೃಷ್ಣ ಇಲ್ಲಿಂದ ತೆರಳಲು ನಿನ್ನ ದುರುಳ ಮಕ್ಕಳಿಗೆ ಅಂಜುವನೆ ಎಂದು ಹೇಳಿ ದುರ್ಯೋಧನನ ಈ ರೀತಿ ಆತ ಮಾಡ್ತಾ ಇರುವುದು ತಪ್ಪು ಅನ್ನುವಂಥದ್ದನ್ನು ಹೇಳುತ್ತಾನೆ. ವಿದುರ ಹೀಗೆ ನುಡಿಯುತ್ತಾ ಇದ್ದ ಹಾಗೆಯೇ ಶ್ರೀಕೃಷ್ಣ ದುರ್ಯೋಧನನ
ಆ ಮಹಾಸಭೆಯಲ್ಲಿ ಅಂದರೆ ಆ ಸ್ಥಾನದಲ್ಲಿ ವಿಶ್ವರೂಪವನ್ನು ತೋರಿಸ್ತಾನೆ. ಆಗ ಗಾಂಧಾರಿ ಕೃಷ್ಣನ ಪಾದದ ಮೇಲೆ ಬಿದ್ದು ರಕ್ಷಿಸಬೇಕು ಎಂದು ಕೇಳಿಕೊಳ್ಳುತ್ತಾಳೆ. ಆಗ ಶ್ರೀಕೃಷ್ಣನು ಗುರುಕುಲಕ್ಕೆ ಹಿತವನ್ನು ಬಯಸುವುದಾಗಿ ಹೇಳಿ ಅಲ್ಲಿಂದ ಬೀಳ್ಕೊಳ್ಳುತ್ತಾನೆ. ಮುಂದಿನ ಪ್ರಶ್ನೆ, 6 ಅಂಕದ ಪ್ರಶ್ನೆಗಳು. ದುರ್ಯೋಧನನ ಹಠಮಾರಿತನವು ಕುಮಾರವ್ಯಾಸನಲ್ಲಿ ಹೇಗೆ ಚಿತ್ರಿತವಾಗಿದೆ ವಿವರಿಸಿರಿ. ಉತ್ತರ ನೋಡಿ. ಶ್ರೀಕೃಷ್ಣನ ಸಂಧಾನ ವಿಚಾರವನ್ನು ದುರ್ಯೋಧನನು ಆತ ಒಪ್ಪುವುದೇ ಇಲ್ಲ. ಕೃಷ್ಣನ ಮಾತನ್ನು ಆತ ಅನುಮೋದಿಸುತ್ತಾ ಕೃಷ್ಣನ ಪರವಾಗಿ ಹೇಳಿದಂಥ ಭೀಷ್ಮರ ಮಾತುಗಳನ್ನು ಕೂಡ ಆತ ಒಪ್ಪುವುದಿಲ್ಲ. ಆಗ ದುರ್ಯೋಧನ ಹೀಗೆ ಹೇಳುತ್ತಾನೆ: ಕರೆದು 3 ಅಡಿ ಭೂಮಿಯನ್ನು ದಾನ ಮಾಡಿದ ಬಲಿಚಕ್ರವರ್ತಿಯನ್ನೇ ನಿಮ್ಮ ಈ ಕೃಷ್ಣ ಭೂಮಿಯ ತಳಕ್ಕೆ ತುಳಿದಿದ್ದಾನೆ. ಇನ್ನು ನೀವು ಹೇಳಿದಂತೆ ಪಾಂಡವರಿಗೆ ನಾನು 5 ಊರುಗಳನ್ನು ಕೊಟ್ಟೆನಾದರೆ ನನ್ನನ್ನು ಕೂಡ ಆ ರೀತಿ ಮಾಡುವವನಲ್ಲವೇ? ಆದ್ದರಿಂದ ನೀವು ಹೇಳಿದಂತೆ ನಾನು ಆ ಭೂಮಿಯನ್ನು ಕೊಟ್ಟೆನಾದರೆ ನಾನು ದುರ್ಯೋಧನನೇ ಅಲ್ಲ. ಹೋಗು, ಯುದ್ಧಕ್ಕೆ ಪಾಂಡವರನ್ನು ಕರೆದುತ್ತಾ ಹಗೆಯ ಸಂಧಿಯ ನೆವದಲ್ಲಿ ನಮ್ಮ ಬಗೆಯನ್ನು ಅರಿಯಲು ಬಂದೆ. ಯಾದವರ ಹೀನತನ ನಮ್ಮಲ್ಲಿ ಸಲ್ಲದು. ಸಾಕು, ನುಡಿಯದಿರು, ಯುದ್ಧಕ್ಕೆ ಬಾ, ನಡೆ, ನೀನು ಹುಬ್ಬು ಅಗಲು ಮಾಡುವ ಮಂತ್ರ ಸಾಕಿನ್ನು ಎಂದು ತನ್ನ ಸ್ಪಷ್ಟವಾದಂಥ ನಿರ್ಧಾರವನ್ನು ಹೇಳುತ್ತಾನೆ. ಅಷ್ಟೇ ಅಲ್ಲ, ದುರ್ಯೋಧನ ಕೃಷ್ಣನನ್ನು ಬಂಧಿಸುವ ವಿಚಾರವನ್ನು ಕೂಡ ಮಾಡುತ್ತಾನೆ. ಆದರೆ ಹಿರಿಯರು ಎಷ್ಟೇ ಬುದ್ಧಿ ಹೇಳಿ ಬೈದು ಆತನನ್ನು ಓಡಿಸಿದರೂ ಕೂಡ ಆ ಒಂದು ಬಂಧನ ಮಾಡುವುದನ್ನು ಅವರು ನಿಲ್ಲಿಸಿ ಬಿಡುತ್ತಾರೆ. ಹೀಗೆ ಇಲ್ಲಿ ಈ ಕುಮಾರವ್ಯಾಸನ ಈ ಒಂದು ಭಾರತದಲ್ಲಿ ದುರ್ಯೋಧನನ ಹಠಮಾರಿತನವನ್ನು ಬಹಳ ಚೆನ್ನಾಗಿ ಇಲ್ಲಿ ಪ್ರಸ್ತುತಪಡಿಸುತ್ತಾರೆ. ಇನ್ನು ಸಂದರ್ಭ ನೋಡಿ. ದಂಡದ ಸೀಮೆಯೆಂಬುದು ಪಾಯದಲ್ಲಿ ಸಾಮಾನ್ಯತರವೆಂದ. ಈ ಮೇಲಿನ ಸಾಲನ್ನು ಕುಮಾರವ್ಯಾಸ ಬರೆದಂತಹ ಕೃಷ್ಣ ಸಂಧಾನ ಅನ್ನುವಂತಹ ಕಾವ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಕೃಷ್ಣ ದುರ್ಯೋಧನನನ್ನು ಸಂಧಿಗೆ ಒಪ್ಪಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾನೆ. ಕೃಷ್ಣ ದುರ್ಯೋಧನನನ್ನು ಸಾಮೋಪಾಯದ ಮೂಲಕ ಸಂಧಿಗೆ ಒಪ್ಪಿಸುವ ಪ್ರಯತ್ನ ಮಾಡುತ್ತಾನೆ. ಸಾಮವೆಂಬುದು ರಾಜನೀತಿಗೆ ಮನೋಹರ ರೂಪ. ರಾಜರ ವೈಭವಕ್ಕೆ ಅದು ಮೂಲ ಬೀಜ. ಸಾಮ ತಪ್ಪಿದ ಬಳಿಕ ನೀತಿ ನಾಶವಾಗದೆ ಬಿಡದು. ದಂಡದ ಸೀಮೆ ಎಂಬುದು ಉಪಾಯದಲ್ಲಿ ಸಾಮಾನ್ಯತರ. ಆದ್ದರಿಂದ ಸಾಮೋಪಾಯದ ತನ್ನ ಮಾತುಗಳನ್ನು ಕೇಳಿ ಸಂಧಿಗೆ ಒಪ್ಪಿಕೊಳ್ಳುವುದು ಒಳಿತು ಎಂದು ವಿವರಿಸುವ ಸಂದರ್ಭದಲ್ಲಿ ಶ್ರೀಕೃಷ್ಣ ಈ ಮೇಲಿನಂತೆ ಹೇಳುತ್ತಾನೆ. 2ನೆಯ ಸಂದರ್ಭ, ಸಂಧಿಯ ಮಾತ ಮರಿಯೆಂದ. ಸಂದರ್ಭ, ಈ ಮೇಲಿನ ಸಾಲನ್ನು ಕುಮಾರವ್ಯಾಸ ಬರೆದ ಕೃಷ್ಣ ಸಂಧಾನ ಕಾವ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ದುರ್ಯೋಧನ ಸಂಧಿಗೆ ಒಪ್ಪದೆ ತನ್ನ ನಿರ್ಧಾರವನ್ನು ಸ್ಪಷ್ಟಪಡಿಸುವ ಸಂದರ್ಭದಲ್ಲಿ ಈ ಮಾತನ್ನು ಶ್ರೀಕೃಷ್ಣನಿಗೆ ಹೇಳುತ್ತಾನೆ. ದುರ್ಯೋಧನನಿಗೆ ಸಂಧಿ ವಿಚಾರಕ್ಕೆ ಬಂದಂತಹ ಕೃಷ್ಣ ಪಾಂಡವರೊಂದಿಗೆ ಸಂಧಿಯನ್ನು ಮಾಡಿಕೊಂಡು ಸಹಬಾಳ್ವೆ ನಡೆಸುವಂತೆ ಹೇಳುತ್ತಾನೆ. ಆಗ ದುರ್ಯೋಧನ ಅದಕ್ಕೆ ಒಪ್ಪುವುದಿಲ್ಲ. ಪಾಂಡವರು ಎಷ್ಟೊತ್ತಿದ್ದರೂ ನಿನ್ನ ಕಡೆಯವರು, ನಾವು ನಿನಗೆ ಎಷ್ಟಾದರೂ ಹೊರಗಿನವರು, ನಮಗೆ ಯಾವ ರಾಜರ ಗೆಳೆತನವೂ ಬೇಡ. ಆದ್ದರಿಂದ ಸಂಧಿ ಮಾತನ್ನು ಮರೆಯುವುದಾಗಿ ಕೃಷ್ಣನಿಗೆ ತಿಳಿಸುತ್ತಾ ದುರ್ಯೋಧನ ಈ ಮೇಲಿನಂತೆ ಹೇಳುತ್ತಾನೆ. 3ನೇ ಪ್ರಶ್ನೆ, ವೈದೇಹಿಯನು ಸೆರೆಗೈದ ಸ್ವಾಮಿ ದ್ರೋಹಿಯನು ಹೋಲದಿರು. ಈ ಸಾಲನ್ನು ಕುಮಾರವ್ಯಾಸನ ಕೃಷ್ಣ ಸಂಧಾನ ಕಾವ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಕೃಷ್ಣನು ದುರ್ಯೋಧನನನ್ನು ಸಂಧಿಗೆ ಒಪ್ಪಿಸುವ ಸಂದರ್ಭದಲ್ಲಿ ಭೀಷ್ಮನು ಈ ಮಾತನ್ನು ಹೇಳುತ್ತಾನೆ. ಭೀಷ್ಮ ಕೃಷ್ಣನ ಮಾತನ್ನು ಸಮರ್ಥಿಸುತ್ತಾ ದುರ್ಯೋಧನನನ್ನು ಕುರಿತು, ಈ ಕೃಷ್ಣನ ನುಡಿಗಳನ್ನು ಕೇಳು. ದೈವದ ಮೋಹ ತಪ್ಪಿದ ಬಳಿಕ ಸುಭಟರ ಸಾಹಸದಲ್ಲಿ ಏನೂ ಹುರುಳಿಲ್ಲ. ಇದು ನಮ್ಮ ಒತ್ತಾಯವಲ್ಲ. ಲೌಕಿಕವನ್ನು ತಿರಸ್ಕರಿಸಬೇಡ. ದ್ರೌಪದಿಯನ್ನು ಸೆರೆಗೈದ ಸ್ವಾಮಿ ದ್ರೋಹಿತನವನ್ನು ಮಾಡಬೇಡ ಎಂದು ತಿಳಿ ಹೇಳುವ ಸಂದರ್ಭದಲ್ಲಿ ಈ ಮೇಲಿನಂತೆ ಹೇಳುತ್ತಾನೆ. 4ನೇ ಪ್ರಶ್ನೆ ಈಗ, ಹೋಗು ಕದನವ ಕೊಂಡು ಬಾ. ಈ ಮೇಲಿನ ಸಾಲನ್ನು ಕುಮಾರವ್ಯಾಸ ಬರೆದಂತಹ ಕೃಷ್ಣ ಸಂಧಾನ ಅನ್ನುವಂಥ ಕಾವ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ದುರ್ಯೋಧನ ಸಂಧಿಗೆ ಒಪ್ಪದೆ ಯುದ್ಧಕ್ಕೆ ಸಿದ್ಧವಾಗುವುದನ್ನು ತಿಳಿಸುವ ಸಂದರ್ಭದಲ್ಲಿ ಕೃಷ್ಣನಿಗೆ
ದುರ್ಯೋಧನ ಹೇಳುತ್ತಾನೆ. ಪಾಂಡವರೊಂದಿಗೆ ಸಂಧಿಯನ್ನು ಮಾಡಿಕೊಂಡು ಸಹಬಾಳ್ವೆಯನ್ನು ನಡೆಸುವಂತೆ ಕೃಷ್ಣ ದುರ್ಯೋಧನನಿಗೆ ಹೇಳುತ್ತಾನೆ. ಆದರೆ ಸಂಧಿಗೆ ಒಪ್ಪದ ದುರ್ಯೋಧನ ತನ್ನ ಸ್ಪಷ್ಟ ನಿರ್ಧಾರವನ್ನು ಕೃಷ್ಣನಿಗೆ ತಿಳಿಸುತ್ತಾ, ಕೃಷ್ಣನಿಗೆ ಅರ್ಧ ರಾಜ್ಯವನ್ನು ಕೊಡುವ ಮಾತು ಒತ್ತಟ್ಟಿಗಿರಲಿ, ನೀನು ಈ ಮೊದಲು ಹೇಳಿದಂತೆ 5 ಊರನ್ನು ಸಹಿತ ಕೊಡುವುದಿಲ್ಲ. ರಾಜ್ಯವನ್ನು ಭಾಗ ಮಾಡಿಕೊಟ್ಟೆನಾದರೆ ನಿನ್ನಾಣೆ, ಅಷ್ಟೇ ಏಕೆ 5 ಮೊನೆಯಷ್ಟು ಭೂಮಿಯನ್ನು ಕೂಡ ಕೊಟ್ಟೆನಾದರೆ ನಾನು ದುರ್ಯೋಧನನೇ ಅಲ್ಲ, ಹೋಗು ಯುದ್ಧಕ್ಕೆ ಪಾಂಡವರನ್ನು ಕರೆದು ತಾ ಎಂದು ಹೇಳುವ ಸಂದರ್ಭದಲ್ಲಿ ದುರ್ಯೋಧನನು ಕೃಷ್ಣನಿಗೆ ಹೇಳುತ್ತಾನೆ. ಇನ್ನು 5ನೆಯ ಪ್ರಶ್ನೆ, ದೂತರನ್ನು ಕಟ್ಟುವುದು ರಾಯರಿಗೇತ ರುಚಿತವು. ಸಂದರ್ಭ: ಈ ಮೇಲಿನ ಸಾಲನ್ನು ಕುಮಾರವ್ಯಾಸನ ಕೃಷ್ಣ ಸಂಧಾನ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಕೃಷ್ಣನನ್ನು ಬಂಧಿಸುವುದು ಮುಖ್ಯ, ಪಾಂಡವರನ್ನು ಕರೆದು ವಿಚಾರಿಸುವುದು. ಕೃಷ್ಣನನ್ನು ಬಂಧಿಸುವುದು ಮುಖ್ಯವಲ್ಲ, ಪಾಂಡವರನ್ನು ಕರೆದು ವಿಚಾರಿಸುವುದು ಮುಖ್ಯ ಎಂದು ಭೀಷ್ಮರಿಗೆ ತಿಳಿ ಹೇಳುವ ಸಂದರ್ಭದಲ್ಲಿ ದುರ್ಯೋಧನ ಈ ಮಾತನ್ನು ಹೇಳುತ್ತಾನೆ. ಕೃಷ್ಣನನ್ನು ಬಂಧಿಸಲು ದುರ್ಯೋಧನ ತನ್ನ ಮನದಲ್ಲೇ ಯೋಚಿಸ್ತಾನೆ. ಇದು ವಿದುರ ಭೀಷ್ಮರಿಗೆ ತಿಳಿಯುತ್ತದೆ. ಇದನ್ನು ಅರಿತ ಧೃತರಾಷ್ಟ್ರ ದುಶ್ಯಾಸನ ದುರ್ಯೋಧನನಿಗೆ ಈ ವಿಷಯ ತಿಳಿಸುತ್ತಾನೆ. ಆಗ ದುರ್ಯೋಧನ ಪಾಂಡವರನ್ನು ಕರೆದು ವಿಚಾರಿಸುವುದಾಗಿ ತಿಳಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ. ಇನ್ನು 6ನೆಯ ಸಂದರ್ಭ, ನೊರಜು ಹೊಕ್ಕಡೆ ಕದಡುವುದೇ ಸಾಗರದ ಜಲ. ಈ ಮೇಲಿನ ಸಾಲನ್ನು ಕುಮಾರವ್ಯಾಸನ ಕೃಷ್ಣ ಸಂಧಾನ ಎಂಬ ಕಾವ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ದುರ್ಯೋಧನ ಕೃಷ್ಣನನ್ನು ಬಂಧಿಸುವುದು ತರವಲ್ಲ, ಸರಿಯಲ್ಲ ಎಂದು ವಿದುರ ಧೃತರಾಷ್ಟ್ರನಿಗೆ ವಿವರಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾನೆ. ಕೃಷ್ಣ ಪಕ್ಷಪಾತಿಯಾದ ವಿದುರನಿಗೆ ದುರ್ಯೋಧನ ಕೃಷ್ಣನನ್ನು ಬಂಧಿಸಬೇಕು ಎನ್ನುವುದು ಸರಿ ಎನಿಸುವುದಿಲ್ಲ. ಕೃಷ್ಣ ಸಾಮಾನ್ಯ ಮನುಷ್ಯನಲ್ಲ ಎಂಬುದನ್ನು ಆತ ಧೃತರಾಷ್ಟ್ರನಿಗೆ ವಿವರಿಸುತ್ತಾ, ಧೃತರಾಷ್ಟ್ರ, ನೊರಜು ಹೊಕ್ಕರೆ ಸಾಗರದ ನೀರು ಕದಡಬಲ್ಲುದೆ, ನೊಣ ಎರಗಿದರೆ ಕುಲಪರ್ವತ ಅಲ್ಲಾಡಬಲ್ಲುದೆ, ಕೊಬ್ಬಿದ ನೀರ ಹಾವಿನ ಮರಿಗೆ ಗರುಡ ಅಂಜುವನೆ, ಕೃಷ್ಣ ಇಲ್ಲಿಂದ ತೆರಳಲು ನಿನ್ನ ದುರುಳ ಮಕ್ಕಳಿಗೆ ಅಂಜುವನೆ ಎಂದು ತಿಳಿಸುವ ಸಂದರ್ಭದಲ್ಲಿ ಈ ಮೇಲಿನಂತೆ ಹೇಳುತ್ತಾನೆ. ಈಗ 7ನೆಯ ಪ್ರಶ್ನೆ, ಸಾವೆನೀತನ ಕೈಯ ಬಾಯಲಿ ಭೀತ ಬೇಡೆಂದ. ಸಂದರ್ಭ: ಈ ಮೇಲಿನ ಸಾಲನ್ನು ಕುಮಾರವ್ಯಾಸನ ಕೃಷ್ಣ ಸಂಧಾನ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಪಾಂಡವರು ಸಂಧಿಗೆ ಒಪ್ಪಿಕೊಳ್ಳುವಂತಹ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ: ಭೀಷ್ಮ ಪಾಂಡವರನ್ನು ಕರೆಸಿ ವಿಚಾರಿಸಲಾಗಿ ಪಾಂಡವರು ಸಂಧಿ ಒಪ್ಪುವ ತಮ್ಮ ವಿಚಾರವನ್ನು ತಿಳಿಸುತ್ತಾರೆ. ನಾವು ಸಂಧಿಗೆ ಒಪ್ಪುತ್ತೇವೆ, ನಮ್ಮ ಭಾವನಲ್ಲಿ ಹುಳುಕಿಲ್ಲ, ಕೃಷ್ಣನ ಮನವನ್ನು ನೀವು ಅರಿಯಿರಿ, ಈ ದುರ್ಯೋಧನಿಗೆ ಸಾಯುವ ಭೀತಿ ಬೇಡ ಎಂದು ಪಾಂಡವರು ತಮ್ಮ ವಿಚಾರ ಪಡಿಸುವ ಸಂದರ್ಭದಲ್ಲಿ ಈ ಮೇಲಿನಂತೆ ಹೇಳುತ್ತಾರೆ. ಇನ್ನು 4 ಅಂಕದ ಭಾವಸ್ವಾರಸ್ಯ ಇದೆ ನೋಡಿ, ಈ ರೀತಿ ಇದೆ. ಅವಧಿ ಸವೆದುದು ಪಾಂಡವರು ನಿನ್ನವರು ವನವಾಸ ಪ್ರಯಾಸದಿ ನವೆದರವರನ್ನು ಕೂಡಿ ಬದುಕುವುದು ಅಧಿಕ ಗುಣ ನಿನಗೆ, ಅವನಿಯರ್ಧವನ್ನು ಈಯುವುದು ಈಯ ಧ್ರುವದ ಬಾಳಿಕೆಯೊಳಗೆ, ಪುರುಷಾರ್ಥವನ್ನು ಸಂಚಿಸಿ ಕಲಿಯಬೇಹುದು ನೃಪತಿ ಕೇಳೆಂದ. ಅಂದರೆ ನಿಮಗೆಲ್ಲ ಗೊತ್ತಿದೆ ಯಾವ ರೀತಿ ಪ್ರಾರಂಭಿಸಬೇಕು ಅಂತ. ಇಲ್ಲಿ ಹೇಳುವಂಥದ್ದು ಅದೇ, ಕೃಷ್ಣ ದುರ್ಯೋಧನನನ್ನು ಸಂಧಿಗೆ ಒಪ್ಪಿಸುವಂತಹ ಪ್ರಸಂಗ ಈ ನುಡಿಯ ಭಾವಸ್ವಾರಸ್ಯವಾಗಿ ಇರುವಂಥದ್ದು. ಪಾಂಡವರ ಮಾತಿನ ಪ್ರಕಾರ ವನವಾಸ ಅಜ್ಞಾತವಾಸವನ್ನು ಮುಗಿಸಿ ಬಂದುದನ್ನು ದುರ್ಯೋಧನಿಗೆ ಕೃಷ್ಣ ತಿಳಿಸ್ತಾನೆ. ಅವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಂದಿಗೆ ನೀನು ಸಹಬಾಳ್ವೆ ನಡೆಸು ಎನ್ನುವುದನ್ನು ಹೇಳುತ್ತಾನೆ. ಇದು ಬದುಕಿನಲ್ಲಿ ಸಂಪಾದಿಸಬೇಕಾದಂಥ ಪುರುಷಾರ್ಥ ಸಾಧನೆ ಎಂದು ಹೇಳಿ ದುರ್ಯೋಧನನನ್ನು ಕೃಷ್ಣ ಸಂಧಿಗೆ ಒಪ್ಪಿಸಲು ಪ್ರಯತ್ನಿಸುವಂಥದ್ದನ್ನು ನಾವು ಇಲ್ಲಿ ವಿಶೇಷವಾಗಿ ಗಮನಿಸಬಹುದು. ಹಾಗೆ ವಿದ್ಯಾರ್ಥಿಗಳೇ, ನಿಮ್ಮ ಉಪನ್ಯಾಸಕರು ಹೇಳಿದಂತಹ ಕಾವ್ಯ ಭಾಗದ ವಿವರಣೆಯನ್ನು ಕೂಡ ಸೇರಿಸಿ ಸ್ವಲ್ಪ ಬರೆಯಬಹುದು, ಅಥವಾ ಸೇರಿಸಲಿಕ್ಕೆ ಇಷ್ಟೇ. ನಿಜವಾಗಿ ಇಲ್ಲಿ ಅರ್ಥ ಇರುವಂಥದ್ದು ಇಷ್ಟೇ. ಇದನ್ನೇ 4 ಅಂಕಗಳಿಗೆ ಸರಿಯಾಗಿ ಬರೆದುಕೊಂಡು ಬಿಡಿ. ಮುಂದಿನ ಭಾವಸ್ವಾರಸ್ಯ ಯಾವುದು ಅಂತ ನೋಡೋಣ.
ಕರೆದು 3 ನೆಲನ ಧಾರೆಯ ನೆರೆದ ಬಲಿ ತಳಕಿಳಿದನ್ ಎನ್ನೀ ಧರೆಯಲಿ 5 ಊರುಗಳನ್ನು ಇತ್ತೆನೆ ಎನಗಾವ ವಿಧಿಯವುದೋ ಪರಮ ಪುರುಷನು ನೇನು ನಿನಗಾಂ ಶರಣು ಒಕ್ಕೆನು ಬಂದ ಪಥದಲ್ಲಿ ಮರಳಿ ವಿಜಯಂಗೈಯುವುದೆಂದನು ನಗುತ್ತ ಕುರುರಾಯ. ಇಲ್ಲಿ ಶ್ರೀಕೃಷ್ಣನ ಸಂಧಿ ವಿಚಾರವನ್ನು ಒಪ್ಪದಂತಹ ದುರ್ಯೋಧನನ ಸ್ಪಷ್ಟ ನಿರ್ಧಾರ ಇದು. ಇಲ್ಲಿ ಇದು ಈ ನುಡಿಯ ಭಾವಸ್ವಾರಸ್ಯ. ದುರ್ಯೋಧನನಿಗೆ ಪಾಂಡವರೊಂದಿಗೆ ಸಂಧಿ ಬೇಕಾಗಿರುವುದಿಲ್ಲ. ಪಾಂಡವರ ಮೇಲೆ ಹಗೆ ಸಾಧಿಸುವುದಷ್ಟೇ ಅವನ ಮುಖ್ಯವಾದಂಥ ಒಂದು ಉದ್ದೇಶ. ಹಾಗಾಗಿ ಅವನು ಹೇಳ್ತಾನೆ, ಅಂದು 3 ಅಡಿ ಭೂಮಿಯನ್ನು ಕೊಟ್ಟಂತಹ ಬಲಿಚಕ್ರವರ್ತಿಯನ್ನೇ ಶ್ರೀಕೃಷ್ಣ ನೆಲದಲ್ಲಿ ಹೂತು ಹಾಕಿದ. ಇನ್ನು ನಾನು ಈ ಪಾಂಡವರಿಗೆ ಅರ್ಧ ರಾಜ್ಯವಲ್ಲ, 5 ಗ್ರಾಮಗಳನ್ನಲ್ಲ, 5 ಮೊನೆಯಷ್ಟು ಸಹಿತ ಭೂಮಿಯನ್ನು ಕೊಡುವುದಿಲ್ಲ. ಕೃಷ್ಣ, ಹೋಗು, ನಿನಗೆ ನಾನು ನಮಸ್ಕರಿಸ್ತೇನೆ, ನೀನು ಬಂದ ದಾರಿಯಲ್ಲೇ ಮತ್ತೆ ತಿರುಗಿ ಹೋಗು ಅಂತ ಇಲ್ಲಿ ಅಂದರೆ ತನ್ನ ಸ್ಪಷ್ಟ ನಿರ್ಧಾರವನ್ನು ತಿಳಿಸುವಂಥದ್ದು ಈ ನುಡಿಯ ಭಾವ ಸ್ವಾರಸ್ಯ. ಇನ್ನು ಟಿಪ್ಪಣಿಗೆ 4 ಅಂಕದ ಟಿಪ್ಪಣಿಗೆ ಕೃಷ್ಣ ಸಂಧಾನ, ಇದನ್ನೇ ಸ್ವಲ್ಪ ಸಂಕ್ಷಿಪ್ತವಾಗಿ ಬರ್ಕೊಂಡ್ಬಿಡಿ. ಇನ್ನು 1 ಅಂಕದ ಪ್ರಶ್ನೆ ನೋಡಿ. ಕೃಷ್ಣ ಸಂಧಾನ ಕಾವ್ಯಭಾಗದ ಕರ್ತೃ ಯಾರು? ಉತ್ತರ ಕುಮಾರವ್ಯಾಸ. 2ನೇ ಪ್ರಶ್ನೆ, ಕೃಷ್ಣ ಸಂಧಾನ ಕಾವ್ಯಭಾಗ ಯಾವ ಕಾವ್ಯದಿಂದ ಆಯ್ದದ್ದು? ಉತ್ತರ, ಕೃಷ್ಣ ಸಂಧಾನ ಕಾವ್ಯಭಾಗವನ್ನು ಕರ್ನಾಟಕ ಭಾರತ ಕಥಾಮಂಜರಿ ಕಾವ್ಯದ ಉದ್ಯೋಗ ಪರ್ವದಿಂದ ಆಯ್ದದ್ದು. 3ನೇ ಪ್ರಶ್ನೆ, ಪ್ರಸ್ತುತ ಕಾವ್ಯಭಾಗದ ತಿರುಳು ಏನು? ಉತ್ತರ, ಕೃಷ್ಣ ಸಂಧಾನದ ಪ್ರತಿಪಾದನೆಯೇ ಪ್ರಸ್ತುತ ಕಾವ್ಯಭಾಗದ ತಿರುಳು. 4ನೇ ಪ್ರಶ್ನೆ, ಪಾಂಡವರು ಕೃಷ್ಣನನ್ನು ದುರ್ಯೋಧನನಲ್ಲಿಗೆ ಕಳಿಸಿದ್ದು ಏಕೆ? ಉತ್ತರ, ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಪಡೆಯಲು ಪಾಂಡವರು ಕೃಷ್ಣನನ್ನು ದುರ್ಯೋಧನನಲ್ಲಿಗೆ ಕಳಿಸಿದರು. 5ನೇ ಪ್ರಶ್ನೆ, ದುರ್ಯೋಧನ ಅರ್ಧ ರಾಜ್ಯವನ್ನು ಕೊಡಲು ಒಪ್ಪಿದನೇ? ಉತ್ತರ, ಇಲ್ಲ. 6ನೇ ಪ್ರಶ್ನೆ, ಕೃಷ್ಣ ಪಾಂಡವರಿಗೆ ಕೊಡುವಂತೆ ದುರ್ಯೋಧನನು ಕೇಳಿದ 5 ಹಳ್ಳಿಗಳು ಯಾವುವು? ಉತ್ತರ, ಕುಶ, ವೃಕ್ಷ, ವಾಸಂತಿ, ಕುಳ, ವಾರಣಾವತ. ಇನ್ನು 7ನೇ ಪ್ರಶ್ನೆ, ಸಂಧಿಯ ಬಗೆಗೆ ದುರ್ಯೋಧನನ ನಿಲುವು ಏನು? ಉತ್ತರ, ಸಂಧಿಯ ಮಾತೇ ಬೇಡ ಎನ್ನುವುದು. 8ನೆಯ ಪ್ರಶ್ನೆ, ಪಾಂಡವರಿಗೆ 5 ಮೊನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ ಎಂದು ಹೇಳಿದವರು ಯಾರು? ಉತ್ತರ, ದುರ್ಯೋಧನ. 9ನೇ ಪ್ರಶ್ನೆ, ದುರ್ಯೋಧನನ ಒಳಸಂಚಿ ಏನು? ಉತ್ತರ, ಕೃಷ್ಣನನ್ನು ಬಂಧಿಸುವುದು. 10ನೇ ಪ್ರಶ್ನೆ, ಕೃಷ್ಣ ಸಂಧಾನ ಏನಾಯಿತು? ಉತ್ತರ, ಮುರಿದು ಬಿತ್ತು. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಕೃಷ್ಣ ಸಂಧಾನ ಕಾವ್ಯದ ಪ್ರಶ್ನೋತ್ತರ ಮುಕ್ತಾಯವಾಗ್ತದೆ. ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಕಮೆಂಟ್ ಮಾಡಿ, ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.